1999 ನಂತರ ಗೋಚರಿಸ್ತಾ ಇರುವ ಮೊದಲ ಸಂಪೂರ್ಣ ಸೂರ್ಯಗ್ರಹಣ ಇದಾಗಿರುವಂಥದ್ದು. ಹಾಗಾದ್ರೆ ಬನ್ನಿ ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಭಾರತದಲ್ಲಿ ಗೋಚರ ಆಗದೇ ಇದ್ರೂ ಕೂಡ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರಬಹುದು ಈ ಸೂರ್ಯಗ್ರಹಣ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಸಂಸ್ಕೃತ ಮತ್ತು ಧರ್ಮಶಾಸ್ತ್ರ ಪಂಡಿತರು ಹಾಗೂ ಜ್ಯೋತಿಷಿ ಶ್ಯಾಮ್ ಪ್ರಕಾಶ್ ಶರ್ಮಾ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಗುರುಗಳೇ, ಚರ್ಚೆಗೆ ಸ್ವಾಗತ ತಮಗೆ. ನಮಸ್ಕಾರ ಸರ್. ಈ ಬಾರಿಯ ಸೂರ್ಯಗ್ರಹಣದ ವಿಶೇಷತೆ ಏನು? ಭಾರತದಲ್ಲಿ ಗೋಚರ ಆಗಿಲ್ಲ ಅಂದ್ರೂ ಕೂಡ ಅದರ ಒಂದು ವಿಶೇಷತೆ ಅಥವಾ ಅದರ ಪರಿಣಾಮಗಳೇನು, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಓಂ ತತ್ಸತ್. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಈ ಗ್ರಹಣ ಅನ್ನತಕ್ಕಂಥದ್ದು ನಮ್ಮ ಒಂದು ಸನಾತನ ಧರ್ಮಶಾಸ್ತ್ರದ ಪಂಚಾಂಗದ ಪದ್ಧತಿನಲ್ಲಿ ನೋಡ್ತು ಅಂದರೆ ಸಾವಿರಾರು ವರ್ಷಗಳಿಂದನೂ ಕೂಡ ಬಹಳ ನಿಖರವಾಗಿ ಹೇಳ್ಕೊಂಡು ಬಂದಿರೋದು. ನೀವು ಇವತ್ತಿಗೂ ಕೂಡ ಏನು ಅಡ್ವಾನ್ಸ್ಡ್ ಕಂಟ್ರೀಸ್ ಅಂತ ಕರಿತೀವಿ ನಾವು, ಯಾವುದೇ ಆಗಿರ್ಬೋದು, ಅಮೇರಿಕಾ, ಯುರೋಪು ಇತ್ಯಾದಿಗಳು, ಯಾವುದೇ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಇದು ಮಾಡ್ತಾರೆ. ನಮ್ಮಲ್ಲಿ 100 ರೂಪಾಯಿ ಪಂಚಾಂಗದ ನೋಡ್ತದೆ ಸಾಕು, ಮುಗ್ದೋಗುತ್ತೆ. ಎಷ್ಟು ಟೈಮಿಗೆ ಎಕ್ಸಾಕ್ಟಾಗಿ ಆಗುತ್ತೆ, ಎಷ್ಟು ಟೈಮಿಗೆ ಸ್ಪರ್ಶಕಾಲ, ಎಷ್ಟು ಟೈಮಿಗೆ ಮಧ್ಯಕಾಲ, ಎಷ್ಟು ಟೈಮಿಗೆ ಮೋಕ್ಷಕಾಲ, ಪ್ರತಿಯೊಂದು ಡೀಟೇಲ್ಸು ಎಕ್ಸಾಕ್ಟಾಗಿ ಸಾವಿರಾರು ವರ್ಷಗಳಿಂದ ರೆಕಾರ್ಡ್ ಮಾಡಿಕೊಂಡು ಬಂದಿರತಕ್ಕಂಥದ್ದಕ್ಕೂ ಕೂಡ ಉಲ್ಲೇಖಗಳು ನಮ್ಮಲ್ಲಿ ಸಿಗುತ್ತೆ. ಭಾರತದಲ್ಲಿ ಗೋಚರ ಆಗದೇ ಇದ್ರೂ ಕೂಡ ಅದರ ಉಲ್ಲೇಖಗಳು ನಮ್ಮಲ್ಲಿ ಪಂಚಾಂಗಗಳು ಎಲ್ಲ ಕಡೆನೂ ಇದೆ. ಗ್ರಹಣ ಅಂದರೆ ಇನ್ನೇನು ಇಲ್ಲ, ಹಿಡಿಯೋದು ಅನ್ನೋ ಅರ್ಥ ಅಷ್ಟೇ. ಸಂಸ್ಕೃತದಲ್ಲಿ ಗ್ರಹಣ ಅನ್ನೋ ಶಬ್ದಕ್ಕೆ ಹಿಡಿಯೋದು ಅನ್ನೋ ಅರ್ಥ. ಈ ಗ್ರಹಣ ಅನ್ನೋದು ರವಿ, ಚಂದ್ರ, ಭೂಮಿ ಒಂದೇ ಕಕ್ಷೆನಲ್ಲಿ ಯಾವಾಗ ಬರುತ್ತೆ ಆಗ ಗ್ರಹಣ ಆಗುತ್ತೆ ಅನ್ನತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಪ್ರತಿ ಸತಿ ಅದನ್ನು ನಾವು ಹೇಳ್ತಾನೆ ಇರ್ತೀವಿ, ಅದಕ್ಕೇನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಆದರೆ ಇತ್ತೀಚೆಗಷ್ಟೇ ನಾನು ಯಾವ ಥರ ಮಾತಾಡ್ತಾ ಇರಬೇಕಾದ್ರೆ ಗ್ರಹಗತಿಗಳನ್ನು ನಾನು ಸಾಮಾನ್ಯ ಕೂಲಂಕಷವಾಗಿ ಪರಿಶೀಲಿಸ್ತಾ ಇರಬೇಕಾದ್ರೆ ಈ ಬಾರಿ ಏನು ಗ್ರಹಣ ಆಗ್ತಾ ಇದೆ ಎಷ್ಟೋ 100 ವರ್ಷಕ್ಕೋ 1000 ವರ್ಷಕ್ಕೋ ಒಂದ್ಸತಿ ಆಗ್ತಕ್ಕಂಥದ್ದು ಇದು. ಏನು ವಿಶೇಷತೆ ಗುರುಗಳೇ? ಇದು ತುಂಬ ಜನ ಅಬ್ಸರ್ವ್ ಮಾಡಿರೋದಿಲ್ಲ ಯಾವುದನ್ನು ಕೂಡ. ಯಾತಕ್ಕೆ ಅಂದರೆ ಸಾಮಾನ್ಯ ಎಲ್ಲ ಜನಗಳಿಗೂ ಗೊತ್ತಿದೆ ಸೂರ್ಯಗ್ರಹಣ ಆಗ್ತಕ್ಕಂಥದ್ದು ಅಮಾವಾಸ್ಯೆಯಲ್ಲಿ, ಚಂದ್ರಗ್ರಹಣ ಆಗ್ತಕ್ಕಂಥದ್ದು ಹುಣ್ಣಿಮೆಯಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಂದ್ರೇನು, ಸೂರ್ಯ ಚಂದ್ರ ಒಂದೇ ರಾಶಿನಲ್ಲಿರ್ತದೆ. ಆ ಸೂರ್ಯ ಮತ್ತು ಚಂದ್ರ ಸೂರ್ಯಗ್ರಹಣ ಆದಾಗ ಇಲ್ಲ ರಾಹು ಜೊತೆಗಿರ್ತದೆ, ಇಲ್ಲ ಕೇತು ಜೊತೆಗಿರ್ತದೆ. ಇಲ್ಲ ರಾಹುಗ್ರಸ್ತ ಸೂರ್ಯಗ್ರಹಣ ಅಂತ ಹೇಳ್ತೀವಿ, ಇಲ್ಲ ಕೇತುಗ್ರಸ್ತ ಅಂತ ಹೇಳ್ತೀವಿ. ಸೂರ್ಯಗ್ರಹಣ ಆದಾಗ ಚಂದ್ರಗ್ರಹಣ ಆಯಿತು ಅಂದರೆ ರಾಹುಗ್ರಸ್ತ ಚಂದ್ರಗ್ರಹಣ, ಇಲ್ಲ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮುಖ್ಯವಾಗಿ ಏನು ಅಂದರೆ ರವಿ ರಾಹು ಅಥವಾ ರವಿ ಕೇತು ಇರುತ್ತೆ. ರಾಹುಗ್ರಸ್ತ ಸೂರ್ಯಗ್ರಹಣ ಅಂದಾಗ ರವಿ ರಾಹು ಇರುತ್ತೆ. ಕೇತುಗ್ರಸ್ತ ಸೂರ್ಯಗ್ರಹಣ ಅಂದರೆ ರವಿ ಕೇತು ಇರುತ್ತೆ. ಅಥವಾ ಚಂದ್ರಗ್ರಸ್ತ ರಾಹುಗ್ರಹಣ ಅಂದರೆ ಚಂದ್ರ ರಾಹು ಒಂದೇ ಕಡೆ ಇರುತ್ತೆ. ಚಂದ್ರಗ್ರಸ್ತ ಕೇತುಗ್ರಹಣ ಅಂದಾಗ ಚಂದ್ರ ಕೇತು ಒಂದೇ ಮನೇಲಿ ಇರುತ್ತೆ. ಈ ಸತಿ ಆ ಥರ ಆಗ್ತಾನೇ ಇಲ್ಲ. ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಒಂದು ಪರ್ವಕಾಲ ಅಂತ ಹೇಳಬೇಕಾಗತ್ತೆ. ಪರ್ವಕಾಲ ಹೇಳ್ತಿದ್ರಿ, ಅಮಾವಾಸ್ಯೆ ಅಂತ ಬಂದಾಗ ಸೂರ್ಯಗ್ರಹಣ, ಹೌದು, ಚಂದ್ರಗ್ರಹಣ ಅಂತಿದ್ರಿ. ಖಂಡಿತವಾಗ್ಲೂ ಕೂಡ ಈ ಬಾರಿ ಸೂರ್ಯಗ್ರಹಣ ಅಮಾವಾಸ್ಯೆ ಸಂದರ್ಭದಲ್ಲಿ ಬಂದಿಲ್ವಾ ಅಥವಾ ಅಮಾವಾಸ್ಯೆ ಸಂದರ್ಭದಲ್ಲಿ ಬಂದಿದೆ? ನೋಡಿ, ಪಂಚಾಂಗ ನನ್ನ ಮುಂದೆನೇ ಇದೆ ಇಲ್ಲಿ. ನಮಗೆ ಆಗಸ್ಟ್ 12ನೇ ತಾರೀಕು ಬುಧವಾರ ಭಾರತೀಯ ಕಾಲಮಾನದ ಪ್ರಕಾರವಾಗಿ ನಾನು ಇಲ್ಲಿ ಹೇಳ್ತಿರೋದು. ಇದು ಬಹುಶಃ ನಾನು ನೋಡಿದ ಲೆಕ್ಕಾಚಾರದಲ್ಲಿ ಯುರೋಪ್ ದೇಶಗಳಿಗೆ ಕಾಣಿಸ್ಕೊಳ್ತಾ ಇದೆ ಜಾಸ್ತಿ. ಯುರೋಪ್ ದೇಶಗಳಿಗೆ ಬಹಳ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಯುರೋಪ್ ದೇಶಗಳು ಅಂದಾಗ ನಮಗೆ -4.5 hours ಇರುತ್ತದೆ ಸಾಮಾನ್ಯವಾಗಿ. ಅದಕ್ಕೆ ಆರಂಭದಲ್ಲಿ ಹೇಳ್ತೀವಿ 1999 ನಂತರ ಗೋಚರಿಸ್ತಾ ಇರೋ ಮೊದಲ ಸಂಪೂರ್ಣ ಸೂರ್ಯಗ್ರಹಣ. ಹೌದು, ಅದು ಒಂದು. ಆದರೆ ಈಗ ನಾನು ಹೇಳ್ತಿರತಕ್ಕಂಥದ್ದು ವಿಚಾರ ಇದೆಯಲ್ಲ, ಇದು ತುಂಬ ಜನ ಕೂಲಂಕಷವಾಗಿ ಅಬ್ಸರ್ವ್ ಮಾಡಿರಲ್ಲ. ಯಾತಕ್ಕೆ ಅಂತ ಹೇಳ್ತೀನಿ ನೋಡಿ. ಈ ಒಂದು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಏನಿದೆ, ಅವತ್ತಿನ ದಿನದ ನಾವು ಗ್ರಹ ಚಾರವನ್ನು ನೋಡಿದಾಗ ನಾವು ಆಶ್ಲೇಷ 3 ರವಿ ಅಂದರೆ ಸೂರ್ಯ ಆಶ್ಲೇಷ ನಕ್ಷತ್ರದ 3ನೇ ಪಾದದಲ್ಲಿದ್ದಾನೆ. ಆಶ್ಲೇಷ ನಕ್ಷತ್ರದ 3ನೇ ಪಾದಕ್ಕೇ ಚಂದ್ರ ಬರಬೇಕು. ಅರ್ಥವಾಗ್ತಾ ಇದೆಯಾ? ಕರೆಕ್ಟಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾದಂಥದ್ದು. ಅಮಾವಾಸ್ಯೆ ಅಂದಾಗ ಒಂದು ಪಾದ ಹಿಂದೆ ಮುಂದೆ ಆಗಿರುತ್ತೆ, ಕರೆಕ್ಟಾಗಿ ಆಗುತ್ತೆ. ಆಶ್ಲೇಷ ನಕ್ಷತ್ರ 3 ರವಿ ಅಂದಾಗ ಆಶ್ಲೇಷ ನಕ್ಷತ್ರ 3 ಚಂದ್ರ ಇರಬೇಕು, ಇಲ್ಲ ಆಶ್ಲೇಷ ನಕ್ಷತ್ರ 2 ಚಂದ್ರ, ಇಲ್ಲ 4 ಚಂದ್ರ ಇರುತ್ತೆ. ಆದರೆ ಪುಷ್ಯ ನಕ್ಷತ್ರ
ಆರ್ಯಭಟೀಯ ಕ್ಯಾಲ್ಕುಲೇಷನ್ ಲೆಕ್ಕಾಚಾರದಲ್ಲಿ ನಾನು ಹೇಳ್ತಾ ಇರೋದು, ಪುಷ್ಯ ನಕ್ಷತ್ರ ಮೈಸೂರು ಕಾಲಮಾನಕ್ಕೆ ಬೆಳಗ್ಗೆ ಸರಿಸುಮಾರು 8:49 ಅಂದರೆ 8:50 ಅಂತ ಇಟ್ಕೋಣ. 8:50 ತನಕ ಪುಷ್ಯ ನಕ್ಷತ್ರ ಇದೆ. ಇನ್ನು ಆಶ್ಲೇಷ ನಕ್ಷತ್ರ ಬೆಳಗ್ಗೆ 8:50 ನಂತರ ಬರ್ತಕ್ಕಂಥದ್ದು, ಅದು ಆಶ್ಲೇಷ ನಕ್ಷತ್ರ 1ನೇ ಪಾದ ಆಗುತ್ತೆ. ಆದರೆ ಸೂರ್ಯ ಆಶ್ಲೇಷ ನಕ್ಷತ್ರ 3ನೇ ಪಾದದಲ್ಲಿದ್ದಾನೆ. ಅಲ್ಲಿ ನಮಗೆ ಮಧ್ಯಾಹ್ನ ಸಂಭವಿಸುತ್ತೆ ಅಂದ್ರೂ ಕೂಡ ಆಶ್ಲೇಷ ನಕ್ಷತ್ರ 1ನೇ ಪಾದಕ್ಕೆ ಬರುತ್ತೆ ಹೊರತು ಅಲ್ಲೂ ಕೂಡ ಬೇರೆ ಏನು ವ್ಯತ್ಯಾಸ ಆಗಲ್ಲ. ನಕ್ಷತ್ರದ ವಿಶೇಷತೆ ಏನು ಗುರುಗಳ ಆಶ್ಲೇಷ ನಕ್ಷತ್ರದಲ್ಲ? ಹಾಗಂತ ಏನಿಲ್ಲ. ಯಾವ ಮಾಸದಲ್ಲಿ ನಮಗೆ ಹುಣ್ಣಿಮೆ ಇರುತ್ತೆ ಅದಕ್ಕೆ ಎಕ್ಸಾಕ್ಟ್ 180 ಡಿಗ್ರೀಸ್ನಲ್ಲಿ ಸೂರ್ಯಗ್ರಹಣ ಆದಾಗ ಆ ನಕ್ಷತ್ರ ಪಾದದಲ್ಲಿ ಬರುತ್ತೆ. ಇದು ಲೆಕ್ಕಾಚಾರ. ಆದರೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಆಶ್ಲೇಷ 3 ರವಿ. ಆದರೆ ಇಲ್ಲಿ ಆಗ್ತಾ ಇರತಕ್ಕಂಥದ್ದು ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಹೇಳಬೇಕು. ಆದರೆ ಕೇತು ಇರೋವಂಥದ್ದು ನಮಗೆ ಮಖ 2 ಕೇತು. ಆಶ್ಲೇಷ 3 ರವಿ, ಮಖ 2 ಕೇತು ಅಂದಾಗ 3 ಪಾದ ಡಿಫರೆನ್ಸ್ ಆಯಿತು, ಒಂದು ರಾಶಿನೇ ಡಿಫರೆನ್ಸ್ ಆಗೋಯ್ತು. ಈ ಥರ ಎಷ್ಟೋ ನೂರಾರು ವರ್ಷಗಳಿಗೆ ಒಂದ್ಸತಿ ಬರ್ತಕ್ಕಂಥದ್ದು. ಈ ಥರ ಬಂದಾಗ ಪ್ರಪಂಚದಲ್ಲಿ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ವಿನಾಶ ಆಗತ್ತೆ, ಇಲ್ಲ ಸಮಾಜದಲ್ಲಿ ತೊಂದರೆ ಆಗತ್ತೆ, ಇಲ್ಲ ಮತೀಯ ಗಲಭೆಗಳು ಉಂಟಾಗತ್ತೆ, ಇಲ್ಲ ರಾಜಕೀಯದಲ್ಲಿ ತೊಂದರೆ ಆಗತ್ತೆ. ಇದು ಪ್ರಧಾನವಾಗಿ ಎಲ್ಲಿ ಆಗತ್ತೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದರೆ ಭಾರತಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಭಾರತಕ್ಕೆ ಆಚರಣೆ ಇಲ್ಲ. ಯಾಕೆ ಅಂದರೆ ಭಾರತಕ್ಕೆ ಕಾಣಿಸ್ತಾ ಇಲ್ಲ. ಆದರೆ ತಕ್ಕ ಮಟ್ಟಿಗೆ ಎಫೆಕ್ಟ್ ಇರುತ್ತೆ. ಅಂದ್ರೆ ಈಗ ಭಾರತದಲ್ಲಿ ಗೋಚರ ಆಗ್ಲ ಅಂದ್ರೂ ಕೂಡ ತಾವು ಹೇಳಿದಾಗೆ ಪ್ರಕ್ಷುಬ್ಧ ಪರಿಸ್ಥಿತಿ ಅಥವಾ ರಾಜಕೀಯ ಇಲ್ಲೂ ಆಗುತ್ತಾ ಭಾರತದಲ್ಲೂ? ಖಂಡಿತವಾಗ್ಲೂ ಆಗತ್ತೆ. ಯಾಕೆ ಅಂತ ಕೇಳಿದ್ರು ಮೊನ್ನೆ, ನಮಗೆ ಕಾಣಿಸಲ್ಲ, ಆಚರಣೆ ಇಲ್ಲ. ಕಾಣಿಸಲ್ಲ ಅಂದ್ಮೇಲೆ ಕಾಣಿಸಿದ್ರೆ ಆಚರಣೆ, ಕಾಣಿಸಲ್ಲ ಅಂದ್ಮೇಲೆ ಆಚರಣೆ ಇಲ್ಲ ಅಂದ್ಮೇಲೆ ಎಫೆಕ್ಟ್ ಹೆಂಗಾಗತ್ತೆ ಅಂತ ಮೊನ್ನೆ ಯಾರೋ ಹೀಗೆ ಜಸ್ಟ್ 3 days ಬ್ಯಾಕ್ ಯಾರೋ ನನ್ನ ಹತ್ರ ವಿಚಾರ ವಿನಿಮಯ ಮಾಡ್ತಾ ಡಿಸ್ಕಸ್ ಮಾಡ್ತಾ ಕೇಳಿದ್ರು ಅದು ಹೆಂಗಾಗತ್ತೆ ಅಂತ. ಇವಾಗ ಒಬ್ಬ ಮನುಷ್ಯನ ಮನೆಗೆ ಬೆಂಕಿ ಬಿದ್ದಾಗ ಸಂಪೂರ್ಣ ಭಸ್ಮ ಆಗತ್ತೆ. ಅದು ಅಕ್ಕಪಕ್ಕದ ಮನೆಗೆ ಬಿದ್ದಾಗ ಎಲ್ಲೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಸಿಂಪಲ್ ಲಾಜಿಕ್ಕು. ಸ್ವಂತ ಮನೆಗೆ ಬೆಂಕಿ ಬಿದ್ದಾಗ ಕಂಪ್ಲೀಟಾಗಿ ಭಸ್ಮ ಆಗುತ್ತೆ, ಹೋಯ್ತು. ಅದು ಅಕ್ಕದ ಪಕ್ಕ ಮನೆನೋ ಅದು ಪಕ್ಕದ ಮನೆಗೋ ಬಿದ್ದಾಗ ಡ್ಯಾಮೇಜ್ಗಳು ಸಣ್ಣ ಪುಟ್ಟ ಪ್ರಮಾಣದಲ್ಲಾಗತ್ತೆ. ಅದೇ ರೀತಿಯಲ್ಲಿ ಯಾವ ದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ ಗ್ರಹಣ, ಆ ದೇಶಕ್ಕೆ ಗಂಡಾಂತರ ಅನ್ನೋದು ಕಟ್ಟಿಟ್ಟ ಬುತ್ತಿ. ಪ್ರಾಕೃತಿಕ ವಿಕೋಪ ಆಗಿರ್ಬೋದು, ನಾ ಹೇಳ್ದಂಗೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಿರ್ಬೋದು, ಮತೀಯ ಗಲಭೆಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ಬೇರೆ ದೇಶಗಳ ಜೊತೆಗೆ, ಬೇರೆ ರಾಜ್ಯದ ಜೊತೆಗೆ, ಬೇರೆ ಜನಾಂಗಗಳ ಜೊತೆಗೆ ಹೋರಾಟಗಳಾಗ್ಬೋದು, ಇಲ್ಲ ಭೂಮಿನಲ್ಲಿ ಭೂಕಂಪ ಆಗ್ಬೋದು, ರಕ್ತಪಾತ ಆಗ್ಬೋದು, ಗಲಾಟೆ ಆಗ್ಬೋದು, ರಾಜಕೀಯ ನಾಯಕರುಗಳ ಒಂದು ಅಟ್ ದ ವರ್ಸ್ಟ್ ಕಂಡೀಷನ್ ಅಂದರೆ ಕೊಲೆ ಆಗ್ಬೋದು, ಅಥವಾ ನಿಧನ ಆಗ್ಬೋದು, ಅಥವಾ ಅನಾರೋಗ್ಯ ಉಂಟಾಗ್ಬೋದು. ಇದಿಷ್ಟು ಕೂಡ ಆಗತ್ತೆ. ಏನು ಬೇಡ, ಭಾಳ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾವು ಇಲ್ಲಿ 12ನೇ ತಾರೀಕು ಗ್ರಹಣ ಆಗ್ತಾ ಇದೆ. ಅದು ಆಗಿ ನಮಗೆ 4 ದಿನ ಕಳೀತಾ ಇದ್ದಂಗೆ ನಮಗೆ ಸಿಂಹ ಮಾಸ ಶುರುವಾಗತ್ತೆ ಸೌರಮಾನ ರೀತ್ಯ. ಅಂದ್ರೆ ಹೌದು, 16ನೇ ತಾರೀಕು ನಮಗೆ ಸಿಂಹ, 16, 17ನೇ ತಾರೀಕಿಗೆ 17ನೇ ತಾರೀಕಿಗೆ ನಮಗೆ ಸಿಂಹ ಮಾಸ ಬರುತ್ತೆ. 17ನೇ ತಾರೀಕು ರಾತ್ರಿಗೆ. ಈ ಸಿಂಹ ಮಾಸದ ವಿಶೇಷತೆ, ಸಿಂಹ ಮಾಸದ ವಿಶೇಷ ಏನಂದ್ರೆ, ರಾಜಕೀಯದಲ್ಲಿ 1 ತಿಂಗಳುಗಳ ಕಾಲ ಇಡೀ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಬಹಳ ದೊಡ್ಡ ಬದಲಾವಣೆಗಳಾಗ್ತಕ್ಕಂಥದ್ದು, ಅಥವಾ ಯಾವುದಾದ್ರು ದೊಡ್ಡ ದೊಡ್ಡ ಸ್ಕ್ಯಾಂಡಲ್ಗಳು ಆಗುವಂಥದ್ದು ಅಥವಾ ಆಗಿರುವಂಥದ್ದು ಬೆಳಕಿಗೆ ಬರ್ತಕ್ಕಂಥದ್ದು 100% ಆಗುತ್ತೆ. ಬರೆದಿಟ್ಕೋಬೋದು ನೀವು.